ಇವತ್ತಿನ ದಿವಸ ನಾವು ನಿಮಗೆ ತೋರಿಸಲಿಕ್ಕೆ ಹೊರಟಿರುವಂಥದ್ದು ಬಿಸಿಬೇಳೆಭಾತ್ ಪುಡಿ ಮಾಡೋದು ಹೇಗೆ ಅಂತ. ಬನ್ನಿ ಶುರು ಮಾಡಿಬಿಡೋಣ. ನಾನು ಎಲ್ಲ ಹಿಡಿ ಲೆಕ್ಕದಲ್ಲೇ ತೋರಿಸ್ತೀನಿ. ಇದು ನಮ್ಮ ಪುರಾತನ ಒಂದು ವಿಧಾನ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಈ ಹಿಂದೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಸಾರಿನ ಪುಡಿ ಹುರಿಯೋವಾಗೆಲ್ಲ. ನೋಡಿ, ಅದರ ಹಸಿ ಇರೋದ್ರಿಂದ ಆ ಸೌಂಡ್ ಬರುತ್ತೆ ನೋಡಿ, ಉಸ್ ಅಂತ. ಸಿಮ್ಮಲ್ಲಿಟ್ಕೊಂಡು ಮಸಾಲೆ ಹುರಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಬಿಸಿಬೇಳೆಭಾತ್ ಪುಡಿ ಆರದ ಮೇಲೆ ಪುಡಿ ಮಾಡ್ಕೊಂಬಂದಿದ್ದೀನಿ. ಹೀಗಿದೆ ನೋಡಿ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಾವು ನಿಮಗೆ ತೋರಿಸಲಿಕ್ಕೆ ಹೊರಟಿರುವಂಥದ್ದು ಬಿಸಿಬೇಳೆಭಾತ್ ಪುಡಿ ಮಾಡೋದು ಹೇಗೆ ಅಂತ. ಬನ್ನಿ ಶುರು ಮಾಡಿಬಿಡೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ಮೊದಲಿಗೆ ಈ ಸಾರಿ ನೋಡಿ, ನಾವು ಹಿಂದೆ ಎಲ್ಲ ಮಸಾಲೆ ಹುರಿಯುವಾಗ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಕಡಲೆಕಾಯಿ ಎಣ್ಣೆ ಅಂತ ಅನ್ನೋದು 200-220 ರೂಪಾಯಿ ಸಿಗುತ್ತೆ. ಅದು ಎಷ್ಟು ಪ್ಯೂರ್ ಆಗಿರುತ್ತೆ, ಏನು ಎತ್ತ ಅಂತ ಅನ್ನೋದು ನಮಗೆ ಗೊತ್ತಿರಲ್ಲ. ನಾವೇನೋ ಕಡಲೆಕಾಯಿ ಎಣ್ಣೆ ಅಂತ ಮಾರ್ತಾರೆ, ತರ್ತೀವಿ, ಹಾಕ್ತೀವಿ, ಅದು ಒಂದು ಲೆಕ್ಕ. ಆದರೆ ನನಗೆ ಭಾಳ ಅತ್ಯುತ್ತಮವಾದ ಪ್ರಾಡಕ್ಟು ಸತ್ವ ಕಡಲೆಕಾಯಿ ಎಣ್ಣೆ ಸಿಕ್ಕಿದೆ ನಮಗೆ. ಈ ಕಡಲೆಕಾಯಿ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲು, ಪ್ಯೂರ್ ಕಡಲೆಕಾಯಿ ಬೀಜದಿಂದಲೇ ತೆಗೆದಿರೋವಂಥದ್ದು. ಅದರಲ್ಲಿ ಇವತ್ತು ಮಸಾಲೆ ಹುರಿದು ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಈ ಆಯಿಲ್ ಬೇಕು ಅಂತ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ವೆಬ್ಸೈಟ್ಗೆ ಇದು ಮಾಡಿ ನೀವು ಆನ್ಲೈನ್ಲೇ ತರಿಸ್ಕೋಬೋದು. ಅಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಕಾಯಿ ಎಣ್ಣೆ ಬೇರೆ, ಕೊಬ್ಬರಿ ಎಣ್ಣೆ ಬೇರೆ, ಇಷ್ಟು ಸಿಗುತ್ತೆ. ಮತ್ತು ಹರಳೆಣ್ಣೆ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ ಎಣ್ಣೆ. ನೋಡಿ, ನಿಮ್ಮ ಎದುರುಗಡೆನೇ ಓಪನ್ ಮಾಡಿ ಹಾಕ್ತಿದ್ದೀನಿ. ಶುರು ಮಾಡೋಣ. ಬಿಸಿಬೇಳೆಭಾತ್ ಪುಡಿ ಹುರಿಯೋದು ಹೇಗೆ ಅಂತ. ಮೊದಲಿಗೆ ಒಂದು 50 ml ಸತ್ವ ಕಡಲೆಕಾಯಿ ಎಣ್ಣೆ ಹಾಕ್ಕೊತಿದ್ದೀನಿ. ನೋಡಿ, ಬಾಣಲೆಗೆ ಹಾಕ್ತಾ ಇದ್ದಂಗೆ ಆ ಕಡಲೆಕಾಯಿ ಎಣ್ಣೆದು ಪ್ಯೂರಿಟಿ, ಆ ಘಮ ನೋಡಿ. ಇದು ಎಲ್ಲೋ ನನಗೆ, ನಾವು ಸ್ಟಾರ್ಟಿಂಗಲ್ಲಿ 83ನೇ ಇಸ್ವಿಲಿ ಕೆಲಸಕ್ಕೆ ಬಂದ್ವಿ. 83ನೇ ಇಸ್ವಿಲಿ ಕೆಲಸಕ್ಕೆ ಬಂದ ಆವಾಗ ಮಸಾಲೆ ಹುರಿಯೋರು ನಮಗಿಂತ ಹಿರಿಯರು, ಹೆಡ್ ಕುಕ್ಗಳು ಯಾರು ಇರ್ತಿದ್ರು ಅವರು, ಅವಾಗ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳೋರು. ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳೋವಾಗ ಆ ಘಮ ಅವಾಗ ಬರ್ತಿತ್ತಲ್ಲ, ಆ ಘಮ ಇವಾಗ ಬರ್ತಾಯಿದೆ ನನಗೆ. ಇಷ್ಟು ದಿವಸ ಅದು ಸಿಕ್ಕಿರಲಿಲ್ಲ. ಆ ಒರಿಜಿನಲ್ ಕಡಲೆಕಾಯಿ ಎಣ್ಣೆಯ ಘಮ ಇವಾಗ ಸಿಗ್ತಾಯಿದೆ. ನೋಡೋಣ ಮುಂದೆ. ಮೊದಲಿಗೆ ಒಂದು 50 ml, 75 ml ಇದೆ. 75 ml ಅಂದರೆ ಒಂದು ಸೌಟು ಎಣ್ಣೆ ಹಾಕ್ಕೊಂಡೆ. ನಂತರ ನಾವು ಜಾಸ್ತಿ SSP ಹಿಂಗು ಉಪಯೋಗಿಸೋದು. ಇಷ್ಟು ಗಾತ್ರ SSP ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದು 25 ಲವಂಗ, ಒಂದಿಷ್ಟು ಒಂದು 6-7 ಇಂಚು ಚಕ್ಕೆ ನೋಡಿ ಸಿಡಿಬೇಕು. ಒಂದು 15 ಏಲಕ್ಕಿ, ಒಂದು ಜಾಯಿಕಾಯಿ, ಸ್ವಲ್ಪ ಜಾಪತ್ರೆ, ಒಂದು ಹಿಡಿ. ನೋಡಿ, ಎಲ್ಲ ಹಿಡಿ ಲೆಕ್ಕದಲ್ಲೇ ತೋರಿಸ್ತೀನಿ. ಇದು ನಮ್ಮ ಪುರಾತನ ಒಂದು ವಿಧಾನ. ಎಲ್ಲ ಹಿಡಿ ಲೆಕ್ಕದಲ್ಲೇ ತೋರಿಸ್ತೀನಿ. ಒಂದು ಹಿಡಿ ಮೆಂತ್ಯ. ನೋಡಿ, ಮೆಂತ್ಯ ಒಂಚೂರು ಆಗಬೇಕು. ಯಾರೋ ಕೇಳಿದ್ರು, ಎಲ್ಲ ಏನು ಮಾಡ್ತಾರೆ, ಬರೀ ವಿಡಿಯೋ ನೋಡ್ಬಿಟ್ಟು ಇದು ಜಾಸ್ತಿ ಆಗಲಿಲ್ವಾ, ಅದು ಜಾಸ್ತಿ ಆಗಲಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಬಟ್ ಹಾಗಲ್ಲ. ಅದು ನನ್ನ ಈ 41 ವರ್ಷ ಈ ಒಂದು ಸುದೀರ್ಘವಾದ ಅನುಭವದಲ್ಲಿ ಬಹಳಷ್ಟು ಏರುಪೇರುಗಳು ಆಗಿದೆ, ಬಹಳಷ್ಟು ಪ್ರಶಂಸೆಗಳು ಬಂದಿದೆ. 2 ಹಿಡಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿ ವಿಡಿಯೋಗೋಸ್ಕರ ಒಂದು ತೋರಿಸೋದು,
ಮತ್ತು ಅಲ್ಲಿ ಮಾಡಲಿಕ್ಕೆ ಏನೋ ಬೇರೆ ಥರ ಮಾಡೋದು ಆ ಥರ ಲೆಕ್ಕಾಚಾರ ಇಲ್ಲ. ಇಲ್ಲಿ ನಾವೇನು ಮಾಡ್ತೀವಿ ಅದನ್ನೇ ನಿಮಗೆ ತೋರಿಸ್ತೀವಿ. ಇದೇ ರಿಸಲ್ಟು ನಿಮ್ಮಲ್ಲೂ ಬರಬೇಕು ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆಯಿತಾ. ನೋಡಿ 2 ಹಿಡಿ ಕಡಲೆಬೇಳೆ, 2 ಹಿಡಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಏನು ಹಾಕ್ತೀನಿ ಅದನ್ನು ಹಾಗೆ ಹಾಕಿ ಸಾಕು. ಇವು ವಿಡಿಯೋ ನೋಡಿ ಅದು ಜಾಸ್ತಿ ಆಯಿತು ಇದು ಜಾಸ್ತಿ ಆಯಿತು ಅಂತ ಅನ್ನೋ ಲೆಕ್ಕಾಚಾರ ಬೇಡ. ಇಲ್ಲಿ ಮಾಡೋಕ್ಕೊಂದು ನೋಡೋಕ್ಕೊಂದು ನಾವು ಎಲ್ಲೂ ಮಾಡಲ್ಲ ಅಂತ ನಿಮ್ಮಲ್ಲಿ ಸವಿನಯವಾಗಿ ಹೇಳ್ತಿದ್ದೀನಿ. ಏನು ಮಾಡ್ತೀವಿ ಅದನ್ನು ನೋಡಿ ಮಾಡಿ, ಚೆನ್ನಾಗೇ ಬರುತ್ತೆ. ನಾನು ಹೇಗೆ 41 ವರ್ಷ ಹೇಗೆ ನೆನಪಿದೆ ಅಂತ ಅಂದರೆ, ನಾನು ಇನ್ನೂ ಚಿಕ್ಕ ಹುಡುಗಾಗ ನಮ್ಮದೆಲ್ಲ ಒಂದಷ್ಟು ಆವಾಗಿನ ಒಂದು ಟೆನೆನ್ಸಿ ಆ್ಯಕ್ಟಲ್ಲಿ ಒಂದಷ್ಟು ಜಮೀನು ಇದು ಎಲ್ಲ ಹೋಗ್ಬಿಡ್ತು. ಆವಾಗ ಅಕ್ಷರಶಃ ನಮ್ಮ ಇಡೀ ಕುಟುಂಬ ಬೀದಿಗೆ ಬಂತು. ಬೀದಿಗೆ ಬಂದಾಗ ಏನು ಮಾಡಬೇಕು, ಹೊಟ್ಟೆಪಾಡು ಮಾಡಲೇಬೇಕಲ್ಲ. ಆ ಹೊಟ್ಟೆಪಾಡಿಗೋಸ್ಕರ ನಾವು ಇಂದಿರಾ ಗಾಂಧಿಯವರ ಹತ್ಯೆ ಆಗಿತ್ತು ಅವತ್ತು. ಬರೀ ಹಾಲಿನ ಲಾರಿ ಹತ್ಕೊಂಡು ಮೈಸೂರಿಗೆ ಬಂದೆ ನಾನು. ಮೈಸೂರಿಗೆ ಅಂತ ಅಂದರೆ ಇಲ್ಲಿಂದ ಒಂದು 35 ಕಿಲೋಮೀಟ್ರು, ಒಂದು ಕುಗ್ರಾಮದಲ್ಲಿದ್ದವರು ನಾವು. ಆ ಹಾಲಿನ ಲಾರಿ ಹತ್ಕೊಂಡು ನಾನು ಮೈಸೂರಿಗೆ ಬಂದೆ. ಎಷ್ಟು ವರ್ಷ ಆಯಿತು, ಇಂದಿರಾ ಗಾಂಧಿಯವರು ಹೋಗಿ 41 ವರ್ಷ ಆಯಿತು, ಇನ್ನೊಂದು 2-3 ತಿಂಗಳಿಗೆ. ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಈ ಹಿಂದೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಸಾರಿನ ಪುಡಿ ಹುರಿಯೋವಾಗೆಲ್ಲ. 1 ಹಿಡಿ ಈ ಥರ ಮೆಣಸಿನ್ಕಾಯಿ ಹಾಕ್ಕೊಂಡೆ, ಅದಕ್ಕೆ ಒಂದಿಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮೆಣಸಿನ್ಕಾಯಿನ ಹೀಗೆ ಎಣ್ಣೆ ಜೊತೆ ಚೆನ್ನಾಗಿ ಇದಾಗಬೇಕು. ನೋಡಿ ಅದರ ಹಸಿ ಇರೋದ್ರಿಂದ ಆ ಸೌಂಡ್ ಬರುತ್ತೆ ನೋಡಿ, ಉಸ್ ಅಂತ. ಅದೇನಕ್ಕೆ ಬರುತ್ತೆ ಎಣ್ಣೆ ಜೊತೆ ಅಂತ ಅಂದರೆ, ಹಸಿ ಇರುತ್ತಲ್ಲ, ಆ ಹಸಿ ಇರೋದ್ರಿಂದ ಸೌಂಡ್ ಬರುತ್ತೆ. ನೋಡಿ ಹೀಗೆ ಹುರ್ಕೋಬೇಕು. ಸ್ವಲ್ಪ ಕೈ ಬಿಡದೆ ಆಡಿಸ್ತಿರ್ಬೇಕು, ಸೀದೋಗಲ್ಲ. ಮೆಂತ್ಯ ಏನು ಸೀದೋಗಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಬೀಳೋವಾಗ ಯಾವ ಲೆಕ್ಕಾಚಾರದಲ್ಲಿರುತ್ತೆ ಅದೇ ಲೆಕ್ಕಾಚಾರದಲ್ಲೇ ಮೆಂತ್ಯ ಇರುತ್ತೆ. ಕೈ ಆಡಿಸ್ತಿರ್ಬೇಕು, ಹೀಗೆ ಚೆನ್ನಾಗಿ ಹುರ್ಕೋತಿರ್ಬೇಕು. ಹುರ್ಕೊಳ್ಳೋವಾಗ ನಿಮಗೆ ಯಾವುದು ಕೂಡ ಎಲ್ಲೂ ಸೀದೋಗಲ್ಲ. ಉರಿ ಕಮ್ಮಿ ಇರಬೇಕು. ನೆಕ್ಸ್ಟು ಧನಿಯಾ. 1 ಹಿಡಿ ಮೆಣಸಿನ್ಕಾಯಿಗೆ 1, 2, 3, 4, 5, 6 ಹಿಡಿ ಧನಿಯಾನೂ ಅಷ್ಟೇ ಇದ್ರ ಜೊತೆ ಕ್ಲೀನಾಗಿ ಹುರಿದೆ. ಇದಾದ ನಂತರ ಈ ಪುಡಿ ಮಾಡಿರ್ತೀನಲ್ಲ, ಮತ್ತೆ ನಿಮಗೆ ಮುಂದಿನ ಒಂದು ಎಪಿಸೋಡಲ್ಲಿ ತೋರಿಸ್ತೀನಿ ಇದೇ ಪುಡಿಯಲ್ಲಿ ಬಿಸಿಬೇಳೆಬಾತ್ ಹೇಗೆ ಮಾಡಬೇಕು ಅಂತ ಹೇಳಿ. ಆ ಕತೆ ಮುಂದುವರಿಸ್ತೀನಿ ಧನಿಯಾ ಆಗೋವರೆಗೂ. ಆವತ್ತಿನ ದಿವಸ ನಾವು ಈ ಕೆಲಸಕ್ಕೆ ಬಂದೆ. ಈ ಕೆಲಸಕ್ಕೆ ಬಂದಮೇಲೆ ನನ್ನ ಒಂದು 16ನೇ ವಯಸ್ಸಿಗೆ ನಾನು ಹೆಡ್ ಕುಕ್ ಆದೆ. ಯಾತಕ್ಕೆ ಅಂತ ಅಂದರೆ, ನಮಗೆ ಯಾವುದೇ ಮನುಷ್ಯನಿಗಾಗಲಿ ಕಲಿಬೇಕು ಅಂತ ಅನ್ನೋ ಹಂಬಲ, ಆ ಹಸಿವು, ಕಲಿಬೇಕು ಅಂತ ಅನ್ನೋ ಹಸಿವು ಯಾವ ಮನುಷ್ಯನಲ್ಲಿ ಜಾಸ್ತಿ ಇರುತ್ತೆ ಆತ ಬೇಗ ಯಾವುದೇ ವಿದ್ಯೆನೂ ಕರಗತ ಮಾಡ್ಕೊಳ್ತಾನೆ. ನೋಡಿ 1 ಹಿಡಿ ಜೀರಿಗೆ ಹಾಕಿದ್ದೀನಿ, ಹಾಗೆ ಹುರ್ಕೋತಿರೋಣ. ಇನ್ನೂ ಒಂಚೂರು ಬೇಕಾದರೆ ಉರಿ ಕಮ್ಮಿ ಮಾಡಿಕೊಂಡ್ರೆ, ಸಿಮ್ಮಲ್ಲಿ ಇಟ್ಕೊಂಡು ಮಸಾಲೆ ಹುರಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಆ ಧನಿಯಾ ಕಾಳುಗಳಿರ್ತಾವಲ್ಲ, ಒಂದೊಂದು ಕಾಳುಗಳು ಅದು ಕ್ಲೀನಾಗಿ ಎಲ್ಲ ಕಡೆ ಬೆರೆತು ಚೆನ್ನಾಗಿ ಫ್ರೈ ಆಗುತ್ತೆ, ಹುರಿಯುತ್ತೆ ಅಂತ. ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ, 1 ಹಿಡಿ ನೋಡಿ ಈ ಥರ ಭದ್ರಾಗಿ ಹಾಕಿ 1 ಹಿಡಿ ಗಸಗಸೆ. ಇನ್ನೇನು ಬಿಸಿಬೇಳೆಬಾತ್ ಪುಡಿ ಹುರಿದು ಮುಗಿಯುವಂತಹ ಹಂತಕ್ಕೆ ಬಂದಿದೆ. ನೋಡಿ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದರೆ ಏನಕ್ಕೆ, ನೋಡಿ ಕಡಲೆಕಾಯನ್ನು ಉಪಯೋಗಿಸಿದ್ದೀವಿ, ಅತ್ಯುತ್ತಮವಾದ ಇಂಗನ್ನು ಉಪಯೋಗಿಸಿದ್ದೀವಿ, SSP ಹಾಲಿಂಗು. ಇದೆಲ್ಲ ಏನಾಗುತ್ತೆ ಆಮೇಲೆ ಒಳ್ಳೆಯದು, ಉತ್ತಮ ದರ್ಜೆಯ ಚಕ್ಕೆ, ಉತ್ತಮ ದರ್ಜೆ ಧನಿಯಾ, ಒಳ್ಳೆಯ ದರ್ಜೆಯ ಜೀರಿಗೆ, ಪ್ರತಿಯೊಂದು ಮೆಟೀರಿಯಲ್ಲು ಅಷ್ಟೇ ಭಾಳ ಒಳ್ಳೆಯ ದರ್ಜೆದು ನಾವು ಆಯ್ಕೆ ಮಾಡಿಕೊಂಡ್ರೆ ನಾವು ಮಾಡುವಂತಹ ಯಾವುದೇ ಪದಾರ್ಥ ಭಾಳ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಹೇಳ್ತಾ, ಈಗ ಒಲೆ ಆಫ್ ಮಾಡೋಣ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಪುಡಿ ಮಾಡ್ಬಿಟ್ಟು ಪುಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ತಣ್ಣಗಾಕ್ಬಿಡೋಣ. ತಣ್ಣಗಾಗೋವರೆಗೂ 1 ನಿಮಿಷ ಬರ್ತೀನಿ. ಸ್ನೇಹಿತರೆ ನೋಡಿ, ಬಿಸಿಬೇಳೆಬಾತ್ ಪುಡಿ
ಆರದ ಮೇಲೆ ಪುಡಿ ಮಾಡ್ಕೊಂಬಂದಿದ್ದೀನಿ. ಹೀಗಿದೆ ನೋಡಿ, ಕೆಂಪಿಗೆ ಆಹಾ ಹಾ 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 ಘಮ್ ಅಂತ ಇದೆ. ಇದೇ ಪುಡಿಲಿ ನಿಮಗೆ ನೆಕ್ಸ್ಟು ಎಪಿಸೋಡಲ್ಲಿ ಒಂದೊಳ್ಳೆ ಬಿಸಿಬೇಳೆಭಾತ್ ಮಾಡಿ ತೋರಿಸ್ತೀನಿ. ಅದನ್ನು ನೋಡ್ಕೊಳ್ಳಿ, ಹಾಗೆ ಮಾಡಿ ಮನೆಯವ್ರಿಗೆಲ್ಲ ಕೊಡಿ, ಭಾಳ ಚೆನ್ನಾಗಿರುತ್ತೆ. ಹೋಗಿದ್ದು ಬರ್ತೀನಿ. ನಮಸ್ಕಾರ.